ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ಮಂದಿ ಇದ್ದಕ್ಕಿದ್ದಂತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂತ ಹೊರಟರು. ಯಾರು? ಆಡಳಿತ ಪಕ್ಷದಲ್ಲಿದ್ದ MLAಗಳು MLCಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರೇ ಅಂತ ಹೇಳಲಾಗ್ತಾ ಇದೆ. ಅಭಿವೃದ್ಧಿ ಎಷ್ಟು ಮಟ್ಟಿಗಾಯಿತು ಗೊತ್ತಿಲ್ಲ, ಉತ್ತರ ಕೊಡೋರಿಲ್ಲ. ಆದರೆ ಈ ಬಣ ಬಡಿದಾಟದಲ್ಲಿ, ಕುರ್ಚಿ ವಿಚಾರದ ಕಿತ್ತಾಟದಲ್ಲಿ ನಾ ಮುಂದೆ ತಾ ಮುಂದೆ ಅಂತ ಹಗ್ಗದ ಜಗ್ಗಾಟ ಆಡ್ಕೊಂಡು ಮೋಜು ಮಸ್ತಿಗೆ ಅಥವಾ ಶೋಕಿಗೆ ಬಿದ್ದರೆ MLAಗಳು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಆಸ್ಟ್ರೇಲಿಯಾದಲ್ಲಿ ಬರೋಬ್ಬರಿ 13 ಮಂದಿ ಶಾಸಕರು ಜಾಲಿ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾತ್ರ ಯಾವ ಪ್ರಮಾಣದಲ್ಲಿದೆ ಅಂತ ಇಂಚಿಂಚು ನಾನು ಹೇಳ್ತಾ ಹೋಗ್ತೀನಿ. ಕ್ಷೇತ್ರ ಮರೆತು ಫಾರಿನ್ ನಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇದು ಸರಿನಾ? ನಿಮ್ಮ MLAಗಳಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾವ ಊರ MLA ಎಲ್ಲೆಲ್ಲಿದ್ದಾರೆ? ಫ್ಯಾಮಿಲಿ ಸಮೇತ ಹೋಗಿದ್ದಾರಾ? ಫ್ರೆಂಡ್ಸ್ ಜೊತೆ ಹೋಗಿದ್ದಾರಾ? ಹಂಗಾದ್ರೆ ಅವ್ರ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸಂಪತ್ತು ಭರಿತವಾಗಿದೆಯಾ? ಕ್ಷೇತ್ರ ಅಭಿವೃದ್ಧಿ ಅನ್ನೋದು ಹೀರೋ ಮಟ್ಟದಲ್ಲಿದೆಯಾ? ನಾನು ಹೇಳ್ತಾ ಹೋಗ್ತೀನಿ. ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ರೂ ಕೂಡ ಶಾಸಕರಿಗೆ ಈ ಫಾರಿನ್ ಶೋಕಿ ಬೇಕಿತ್ತಾ? ಶಾಸಕರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಕೂತ್ರೆ ಇಲ್ಲಿ ಆ ಕ್ಷೇತ್ರದ ಜನರ ಸಮಸ್ಯೆ ಕೇಳೋದು ಯಾರು? ಗೋಳಾಟ ಕೇಳೋದು ಯಾರು? ಶಾಸಕರ ಫಾರಿನ್ ಟ್ರಿಪ್ ಜನರ ತೆರಿಗೆ ದುಡ್ಡಿನಲ್ಲೋ ಅಥವಾ ಸ್ವಂತ ಖರ್ಚಿನಲ್ಲೋ ಅಥವಾ ಬೇರೆ ಯಾರಾದ್ರೂ ಫಂಡಿಂಗ್ ಮಾಡ್ತಾ ಇದ್ದಾರ? ನೀರಿಲ್ಲ, ಕರೆಂಟ್ ಇಲ್ಲ, ಕ್ಷೇತ್ರಕ್ಕೆ ಹೋಗದೆ ಇವ್ರು ಇನ್ನೆಂಥ ನಾಯಕರು? ಮನೆ ಬಾಗ್ಲಿಗೆ ಬರೋದೇನ್ ಕೇಳ್ತೀರಾ? ಕೈ ಮುಗಿಯೋದೇನ್ ಕೇಳ್ತೀರಾ? ಅಣ್ಣ ಅಕ್ಕ ತಮ್ಮ ತಂಗಿ ಅಂತ ಕರೆಯೋದೇನ್ ಕೇಳ್ತೀರಾ? ಓಟ್ ಹಾಕಿಸ್ಕೊಳ್ಳೋದೇನ್ ಕೇಳ್ತೀರಾ? ಓಟ್ ಹಾಕಿಸ್ಕೊಂಡು ಹಿಂಗೆ ಶೋಕಿ ಮಾಡೋದು ಏನ್ ಕೇಳ್ತೀರಾ? ಜವಾಬ್ದಾರಿ ಮರೆತ ಜನಪ್ರತಿನಿಧಿಗಳು ಇವ್ರುಗಳು. ಕ್ಷೇತ್ರದ ಜನ ಇವ್ರ ಬಗ್ಗೆ ಏನಂತಾರೆ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಶೋಕಿ MLAಗಳ ಕ್ಷೇತ್ರಗಳ ಅಸಲಿಯತೆಯನ್ನ ನಾವು ತೋರಿಸ್ತಾ ಹೋಗ್ತೀವಿ. 13 ಜನ MLAಗಳು ಆಸ್ಟ್ರೇಲಿಯಾದಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಟ್ರಿಪ್ಪಿಗೆ ಹೋಗ್ಲೇಬಾರ್ದ? ಹಂಗಾದ್ರೆ ಪ್ರೈವಸಿ ಇರಬಾರ್ದ ಅವ್ರಿಗೆ? ಅಂದ್ರೆ ಡೆಫಿನೆಟ್ಲಿ ಹೋಗಬೇಕು. ಒಂದು 10 ದಿನನೋ 15 ದಿನ ಹೋಗಿ ಬಂದ್ರೆ ಅವ್ರಿಗೂ ಕೂಡ ರಿಫ್ರೆಶ್ಮೆಂಟ್ ಸಿಗುತ್ತೆ. ಅಭಿವೃದ್ಧಿ ಹೆಂಗ್ ಮಾಡೋದು, ನಮ್ಮ ಜನರ ಪ್ರಾಬ್ಲಮ್ ಕೇಳಕ್ಕೆ ಒಂದು ರೀತಿ ಹುರುಪು ಸಿಗುತ್ತೆ. ಆದ್ರೆ ಇವ್ರುಗಳು ಆ ರೀತಿಯಾಗಿ ಏನೋ ಒಂದು ಮೈಂಡ್ ರಿಫ್ರೆಶ್ಮೆಂಟಿಗೆ ಅಂತ ಫ್ಯಾಮಿಲಿ ಸಮೇತ ಹೋಗಿರೋದಲ್ಲ. ಕುರ್ಚಿಲಿ ಯಾರು ಕೂರಿಸ್ಬೇಕು? ಶೋ ಆಫ್. ಕುರ್ಚಿಲಿ ಯಾರು ಕೂರಿಸ್ಬೇಕು? ಒಂದೇ ಬಣದವ್ರು ಹೋಗಿದಾರಂತೆ. ಯಾರು ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಅವರು. ಎಕ್ಸಾಂಪಲ್ ಚಿಕ್ಕಮಗಳೂರು ಕ್ಷೇತ್ರ ತಗೊಳ್ಳೋಣ. ಹೊಸ ಮುಖ ಬೇಕು ಅಂತ ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ದ ಜನ ಒಂದು ಹೊಸ ಮುಖಕ್ಕೆ ಮಣೆ ಹಾಕ್ತಾರೆ. HD ತಮ್ಮಯ್ಯ ಅಂತ. ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಭಿವೃದ್ಧಿ ಕೇಳಿದ್ರೆ ಮಾರುದ್ದ ಓಡ್ ಹೋಗ್ತೀರಾ ನೀವು. ಮೆಡಿಕಲ್ ಕಾಲೇಜ್ನಲ್ಲಿ ಹಗರಣ, ಹಾಳು ಬಿದ್ದು ಕೊಂಪೆ ಆಗಿದೆ ಮೆಡಿಕಲ್ ಕಾಲೇಜು. ರಸ್ತೆಗಳು, ವೆಹಿಕಲ್ಗಳು ಹೋಗಿ ಕಿತ್ತು ಬರೋದು ಬೇಡ, ನಡ್ಕೊಂಡು ಹೋದ್ರೆ ಕಿತ್ತು ಬರುತ್ತವೆ. ಅಭಿವೃದ್ಧಿ ಆಗಿದೆಯಾ ಅಂದ್ರೆ ಡೆಫಿನೆಟ್ಲಿ 100% ಅಭಿವೃದ್ಧಿ ಆಗಿದೆ. ಅದು ಪರ್ಸನಲ್ ಆಗಿ. MLA ಅಭಿವೃದ್ಧಿ ಆಗಿದ್ದಾರೆ, ವೋಟ್ ಹಾಕಿದವರು ಬಿಕಾರಿಗಳಾಗಿದ್ದಾರೆ. ಕರಾವಳಿ ಭಾಗವನ್ನ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ. ಆ ಭಾಗದಲ್ಲಿ ಧರ್ಮ, ಜಾತಿ ಇವೆಲ್ಲವೂ ಸ್ವಲ್ಪ, ಜಾತಿ ಅನ್ನೋದಕ್ಕಿಂತ ಧರ್ಮ ಅನ್ನೋದು ಬಹಳ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ನಾನು ಪರ್ಟಿಕ್ಯುಲರ್ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಹೇಳ್ತಾ ಇಲ್ಲ, ಉಳಿದಿದ್ದನ್ನು ಕೂಡ ನೋಡ್ತಾ ಹೋಗೋಣ. ಬಟ್ ಚಿಕ್ಕಮಗಳೂರು ಅಂತ ಹೇಳಿದಾಗ ಮೊನ್ನೆ ಇವ್ರು ಹೋಗಿರೋದು ಯಾವಾಗ? ಮೊನ್ನೆ ರಾತ್ರಿ. ಇದೇ 1-2 ದಿನದ ಹಿಂದೆ ಅವ್ರು ಹೋಗೋಕ್ಕಿಂತ ಮುಂಚೆ ಧರ್ಮಾಧಾರಿತ ಜಗಳ ಆಗುತ್ತೆ. ಧರ್ಮವನ್ನ ಗಮನದಲ್ಲಿ ಇಟ್ಕೊಂಡು ಒಬ್ಬ ಹೆಣ್ಣುಮಗಳು ಮನೇಲಿರೋದನ್ನ ನೋಡ್ಕೊಂಡು ಕೋಮು ದಳ್ಳೂರು ಎದುರು ಕಲ್ ತಗೊಂಡು ಹೊಡಿತಾರೆ. ಕೋಮಿನ ಜ್ವಾಲೆ ಒಂದು ಆರ್ತಾ ಇದೆ. ಎಲ್ಲಿ? ಇದೇ ಚಿಕ್ಕಮಗಳೂರು ಭಾಗದಲ್ಲಿ. ಕಣ್ಣೀರು ಹಾಕ್ತಾಳೆ ಹೆಣ್ಮಗಳು. ನಮಗೆ ಸೇಫ್ಟಿ ಇಲ್ವಾ, ರಕ್ಷಣೆ ಬೇಡವಾ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ MLA ಏರ್ಪೋರ್ಟ್ನಲ್ಲಿ ನಗಾಡ್ಕೊಂಡು ಬರ್ತಾರೆ. ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ನನ್ನ ಹೆಂಡತಿ ಮಕ್ಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಆಸ್ಟ್ರೇಲಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ, ವರ್ಷವೂ ನಾನು ಹೋಗ್ತೀನಿ, ಈಗಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಾರೆ HD ತಮ್ಮಯ್ಯ, ಚಿಕ್ಕಮಗಳೂರು MLA. ಓಕೆ, ತಾರತಮ್ಯ ಮಾಡೋದು ಬೇಡ, ಯಾವುದೋ ಒಬ್ಬ MLA ಬಗ್ಗೆ ಮಾತಾಡೋದು ಬೇಡ. ಯಾರ್ಯಾರು ಹೋಗಿದ್ದಾರೆ, ಅವ್ರ ಅಸಲಿಯತ್ತೇನು, ಯಾಕೆ ಹೋಗಿದ್ದಾರೆ, ಯಾರ ಜೊತೆಗೆ ಹೋಗಿದ್ದಾರೆ, ಏನು ಅಧ್ಯಯನ ಮಾಡ್ತಾರೆ, ಇಂಚಿಂಚು ನೋಡ್ತಾ ಹೋಗೋಣ. ರಾಜ್ಯದ MLAಗಳು, ಆಡಳಿತ ಪಕ್ಷದ MLAಗಳು ಆಸ್ಟ್ರೇಲಿಯಾದಲ್ಲಿ ಮೋಜು ಮಸ್ತಿ, ಶೋ ಆಫ್ ಅಂತಾನೆ ಅನ್ಕೊಳ್ಳಿ, ನೀವು ಶೋಕಿ ಅಂತಾನೆ ಅನ್ಕೊಳ್ಳಿ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಇವರೆಲ್ಲರೂ ಕೂಡ ಒಂದೇ ಬಣದಲ್ಲಿ ಗುರುತಿಸ್ಕೊಂಡಿರೋರು. ಅದು ಸಿದ್ದರಾಮಯ್ಯ ಬಣ ಅನ್ನಲಾಗ್ತಾ ಇದೆ. ಇಂಡಿಯಾ ಮೇಲೆ ಯಶವಂತರಾಯಗೌಡ,
ಪುಟ್ಟರಂಗ ಶೆಟ್ಟಿ, ದೇವೇಂದ್ರಪ್ಪ, ಒಟ್ಟು 11 ಜನ MLAಗಳು. ಅವರ ಡೀಟೇಲ್ಸ್ನ ನೀವು ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಜಗಳೂರಿನ ಶಾಸಕರು ದೇವೇಂದ್ರಪ್ಪ, ಸಿದ್ದರಾಮಯ್ಯ ಬಣ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ MLA ಅವರು. ಎಲ್ಲಿಗೆ ಹೋಗಿದ್ದಾರೆ? ಆಸ್ಟ್ರೇಲಿಯಾದ ಹೋಗಿದ್ದಾರೆ. ಚಾಮರಾಜನಗರದಲ್ಲಿ ಅಷ್ಟೊಂದು ಅಭಿವೃದ್ಧಿ ಅನ್ನೋದಾಗಿದೆಯಾ? ಇಂಡಿ MLA ಯಶವಂತ ರಾಯಗೌಡ ಆಸ್ಟ್ರೇಲಿಯಾ ಟೂರಿಗೆ ಹೋಗಿದ್ದಾರೆ. ಮುಂದಕ್ಕೆ ನೋಡ್ತಾ ಹೋಗೋಣ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವರು ಅಭಿವೃದ್ಧಿ ಆಗಿದೆಯಾ ಅಂತ ನಾವು ತಕ್ಷಣ ಕೇಳಿಬಿಟ್ರೆ ಅವ್ರು ಹೋಗೋದೇ ಬೇಡವೇನ್ರಿ ಅಂತ ನೀವು ಕೇಳಿಬಿಡ್ತೀರಿ. ಹಾಗಲ್ಲ ನೋಡಿ, ದಿನ ಕಳೆದ್ರೆ ಬಾ ಅಂದರೆ ಬಡ್ಜೆಟ್ ಬಂದೇ ಹೋಯಿತು. ಇವರೇ ಆಡಳಿತದಲ್ಲಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಏನಾಗಬೇಕು, ನನ್ನ ಕ್ಷೇತ್ರ ಎಷ್ಟು ಹಿಂದುಳಿದಿದೆ, ಬಹಳ ಪ್ರಮುಖವಾಗಿ ಆಗಬೇಕಾಗಿರುವಂತಹ ಅಭಿವೃದ್ಧಿ ಏನು ತುರ್ತಾಗಿ, ಇವುಗಳನ್ನೆಲ್ಲ ಹಣಕಾಸು ಇಲಾಖೆಗೋ ಸಿದ್ದರಾಮಯ್ಯ ಅವ್ರ ಕಚೇರಿಗೋ ಒಂದು 10-20 ಸಲ ಓಡಾಡಿ ಸರ್ ಹಿಂಗಿದೆ ನೋಡಿ ಅಂತ ಈ ಟೈಮ್ನಲ್ಲಿ ಪ್ರೆಷರ್ ಹಾಕಿದರೆ ಬಜೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುತ್ತದು. ಬಟ್ ಇವ್ರುಗಳು ಹಂಗಲ್ವಂತೆ, ಈಗ ಹೋಗ್ತಾರಂತೆ, ಬಡ್ಜೆಟ್ ಟೈಮಿಗೆ ಬರ್ತಾರಂತೆ. ಇವ್ರುಗಳು ನಾವು ಆಯ್ಕೆ ಮಾಡಿರುವ ಜನಪ್ರತಿನಿಧಿಗಳು. 5 ವರ್ಷಕ್ಕೊಂದ್ಸಲ ನಿಮ್ಮನೆ ಬಾಗಿಲಿಗೆ ಬರ್ತಾರಲ್ಲ, ಅಣ್ಣ ಅಕ್ಕ ತಂಗಿ ಓಟ್ ಹಾಕ್ಬೇಕು ನೀವು ನನಗೆ, ನಿಮ್ಮನೆ ರೋಡಿಗೆ ಚಿನ್ನ ಹಾರಿಸ್ಬಿಡ್ತೀವಿ, ಚಿನ್ನದ ರೋಡ್ ಹಾಕಿಸ್ಬಿಡ್ತೀವಿ, ನಿಮ್ಮ ಮಕ್ಕಳಿಗೆ ಹಂಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ ಇವ್ರುಗಳೇ. ಇವ್ರನ್ನ ನಾಲಾಯಕ್ ಜನಪ್ರತಿನಿಧಿಗಳು ಅಂತೀರಾ ಅಥವಾ ಶೋಕಿ MLAಗಳು ಅಂತೀರಾ ಅಥವಾ ಕೊಂಡಾಡ್ತೀರಾ? ನಿಮಗೆ ಬಿಟ್ಟಿದ್ದು. ಓಕೆ, BM ನಾಗರಾಜ್ ಇವರು ಸಿರಗುಪ್ಪದ MLA. MLCಗಳ ಬಗ್ಗೆ ಆಮೇಲೆ ಮಾತಾಡೋಣ, ಬರೀ MLAಗಳ ಬಗ್ಗೆ ಗಮನ ಹರಿಸೋಣ ಈಗ. ಸಿಂಧನೂರಿನ MLA ಹಂಪನಗೌಡ ಬಾದರ್ಲಿ. ಇವ್ರು ಹೇಳ್ತಾರೆ ನಮ್ಮ ದುಡ್ಡಲ್ಲಿ ನಾವು ಹೋಗ್ತಾ ಇದ್ದೀವಿ, ಅವರವ್ರ ಸ್ವಂತ ದುಡ್ಡಲ್ಲಿ ಅಂತ. ಜೊತೆಗೆ ಅಲ್ಲಮ ಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಭಾಗದ ಶಾಸಕರು. ಹೆಂಗಿದೆಯಪ್ಪ ಕಲಬುರಗಿ ಭಾಗದಲ್ಲಿ ಅಭಿವೃದ್ಧಿ? ಹಾಗಾದರೆ ಹೇಳಬೇಕು. ಇವರೆಲ್ಲರೂ ಕೂಡ MLAಗಳು, ನಮ್ಮ ಕ್ಷೇತ್ರದ MLAಗಳು ಬಂದರು ನೋಡಿ. HD ತಮ್ಮಯ್ಯ ಇವ್ರದ್ದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಇವ್ರದ್ದು ಯಾವ ಬಣ ಅಂತಲೇ ಗೊತ್ತಿಲ್ಲ. DK ಶಿವಕುಮಾರ್ ಬಣ ಅಂತೆ. ಮತ್ತ್ಯಾಕೆ ಅವ್ರ ಕಡೆಗೆ ಸೇರ್ಕೊಂಡು ಹೋದರು? ನೀವು ಯಾವ ಬಣದವರಾದರೂ ಆಗಿ ಎಲ್ಲಾದರೂ ಹೋಗಿ, ನಿಮ್ಮೂರಿನಲ್ಲಿ ಕೋಮುದ್ವೇಷ ಅನ್ನೋದು ಹತ್ತುರಿತಾ ಇದೆ. ಚಿಕ್ಕಮಗಳೂರಿನಲ್ಲಿ ಅಭಿವೃದ್ಧಿ ಅನ್ನೋದು ಯಾವ ಪ್ರಮಾಣದಲ್ಲಿ ಚಿಕ್ಕಮಗಳೂರಿನಲ್ಲಿ ಆಗಿದೆ ಈ MLA ಬಂದ ಮೇಲೆ ಅಂದರೆ, MLA ಅಂತೂ ಸಂಪದ್ಭರಿತವಾಗಿ ಬೆಳೆದು ಬಿಟ್ಟಿದ್ದಾರೆ. ಯಾವುದಕ್ಕೂ ಕಡಿಮೆ ಇಲ್ಲ. ಮನೆ ಮುಂದೆ ರೋಡ್ ಒಂದು ಬಿಟ್ಟರೆ ಹೊರಗಡೆ ಹೋದರೆ ರೋಡ್ಗಳೆಲ್ಲವೂ ಗುಂಡಿ, ಅಭಿವೃದ್ಧಿ ಝೀರೋ, ಪ್ರಾಬ್ಲಮ್ ಕೇಳಂಗಿಲ್ಲ. ನಿಮ್ಮದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವ ಅವ್ರು ಯಾರ್ಯಾರೋ ಯುವ ನಾಯಕರಂತೆ ಬೇಡವಾಗಿರೋ ಕೇಸ್ಗಳಲ್ಲಿ ತಿಳಕಾಳ್ತಾ ಇದೆ ಹೆಸರಿನಲ್ಲಿ. ಇಷ್ಟೆಲ್ಲ ಆದರೂ ಅದು ಯಾವ ಮುಖ ಇಟ್ಕೊಂಡು ಯಾವ ಖುಷಿಯಲ್ಲಿ, ಈಗ ತಟ್ಟೆ ಕೈ ಹಾಕಿದ್ರೆ ನೆಮ್ಮದಿಯಿಂದ ಊಟ ಮಾಡಂಗಿರಬೇಕು. ಕ್ಷೇತ್ರದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ನಾನು ಟ್ರಿಪ್ಪಿಗೆ ಹೋಗ್ತೀನಿ ವರ್ಷವೂ, ಈಗಲೂ ಹಾಗೆ ಹೋಗ್ತಾ ಇದ್ದೀನಿ, ಬೇರೆಯವ್ರು ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂದ್ಕೊಂಡು ನೀವು ಹೋಗಿಬಿಟ್ರೆ ನಿಮ್ಗೆ ಗಂಟ್ಲಲ್ಲಾದರೂ ಅನ್ನ ಹೆಂಗ್ರಿ ಇಳಿಯುತ್ತೆ ಕೆಳಗೆ. ಶರಣ್ಗೌಡ ಬಯ್ಯಾಪುರ MLC ಅವರು, HD ತಮ್ಮಯ್ಯ ಚಿಕ್ಕಮಗಳೂರಿನ MLA. ಏನೋ ಹೊಸ ಮುಖ ಬೇಕು ಅಂತ ಆರಿಸಿದ್ರಪ್ಪ. ಆ ಹೊಸ ಮುಖ ಮಾಡ್ತಾ ಇರುವ ಘನಂದಾರಿ ಕೆಲಸ ಇದೇನಾ ಅಂತ ಕೇಳ್ತಾರೆ ಚಿಕ್ಕಮಗಳೂರು ಭಾಗದ MLAಗಳು. ಚಿಕ್ಕಮಗಳೂರು ಭಾಗದ ಜನ ಕೇಳ್ತಾರೆ. MLC ನಾಗರಾಜ್ ಯಾದವ್ ತಟಸ್ಥ ಅಂತ ಇದ್ದಾರೆ. ಬಟ್ ತೀರಾ ಡೆಪ್ತಾಗಿ ಹೋಗಿ ನೋಡಿದ್ರೆ ಅವ್ರು ಯಾವ ಬಣದವರು ಅಂತ ಗೊತ್ತಾಗ್ಬಿಡುತ್ತೆ. ವಸಂತ್ ಕುಮಾರ್ ಡಿ ತಿಮ್ಮಯ್ಯ. ಇಲ್ಲಿ ಮೇಲ್ನೋಟಕ್ಕೆ DK ಬಣ ಖರ್ಗೆ ಬಣ ಅಂತ ಒಂದೊಂದಿದ್ರು ಅಂದರೆ ಇದು ಯಾಮಾರಿಸುವ ತಂತ್ರವಾಗಿ ಗೊತ್ತಿಲ್ಲ, ಅಥವಾ DK ಶಿವಕುಮಾರ್ ಬಣದವ್ರು ಕೊಡ್ತಾ ಇರುವ ಸ್ಟೇಟ್ಮೆಂಟ್ಗಳೇ ಬೆಳಗಿಂದ ಸಂಜೆ ತನಕ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಇದನ್ನು ಡೈವರ್ಟ್ ಮಾಡಬೇಕು ಅಂತ ಡೈವರ್ಟ್ ಪಾಲಿಟಿಕ್ಸ್ಗೆ ಯಾರನ್ನೋ ಒಬ್ಬ ಇನ್ವೆಸ್ಟರ್ನ ಕರ್ಕೊಬಂದು ಇವ್ರನ್ನ ಅಲ್ಲಿ ಕಳಿಸಿದ್ರ ಗೊತ್ತಿಲ್ಲ. ಈ ಟೈಮಲ್ಲಿ ಹೋಗೋ ಜರೂರತ್ ಏನಿತ್ತು? ಇದ್ದಿದ್ದಕ್ಕಂಗೆ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಏನೋ ಒಂದು ದೊಡ್ಡದು ಆಗಬಾರ್ದು ಆಯ್ತಪ್ಪ ನಿಮ್ಮ ಕ್ಷೇತ್ರದಲ್ಲಿ. ಕೇಳರು ಯಾರು? ಹಿಂಗೆ ಒಟ್ಟೊಟ್ಟಿಗೆ ಅದೊಂದು ಆಫೀಸಲ್ಲೇ ರಜಾ ಕೊಡಲ್ಲ ಒಟ್ಟೊಟ್ಟಿಗೆ ಹಿಂಗೆ ಎಂಪ್ಲಾಯೀಸ್ಗಳಿಗೆ. ಅಂಥದ್ರಲ್ಲಿ ನೀವು ಲಕ್ಷಾಂತರ ಜನ ಓಟ್ ಹಾಕಿ ಗೆದ್ದು ಬಂದಿರುವ ಶಾಸಕರುಗಳು ನಿಮಗೆ ಅದು ನಾನು ಹೇಳಿದ್ನಲ್ಲ, ತಟ್ಟೆ ಕೈ ಹಾಕಿದ್ರೆ ಅನ್ನ ಆದರೂ ಗಂಟ್ಲಲ್ಲಿ ಹೆಂಗೆ ಇಳಿಯುತ್ತೋ ಗೊತ್ತಿಲ್ಲ. ಕೆಲ MLAಗಳು ಹೇಳ್ತಾರೆ ಊರಿಗೆ ಹೋದರೆ ಜನರಿಗೆ ಮುಖ ತೋರ್ಸೋಕ್ಕಾಗಲ್ಲ, ಅವ್ರು CM ಆಗ್ತಾರಂತೆ, ಇವರೇ ಮುಂದುವರಿತಾರಂತೆ. ಈ ಬಣ ಬಡಿದಾಟದಲ್ಲಿ ಅಭಿವೃದ್ಧಿ ಅನ್ನೋದು ಝೀರೋ. ಅಭಿವೃದ್ಧಿ ಮಾಡೋಣ, ಅನುದಾನ ಕೇಳೋಣ ಅಂತ ಹೋದರೆ ಯಾರು ಕೂಡ ಮಿನಿಸ್ಟ್ರುಗಳು ಸಪೋರ್ಟ್ ಮಾಡಲ್ಲ. ಊರಲ್ಲಿ ಜನಕ್ಕೆ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ, ತುಪುಕ್ಕಂತ ತೂಗಿತಾ ಇದ್ದಾರೆ ಅಂತಾರೆ ಕೆಲವರು. ಅಂಥದ್ರಲ್ಲಿ ಇವರು
ನಿಮ್ಮದೇ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಇನ್ನು 10 ದಿನ ಕಳೆದ್ರೆ 10 ದಿನನೂ ಇಲ್ಲ ರೀ, ಬಜೆಟ್ ಬರುತ್ತೆ. ಬಜೆಟ್ ಬಗ್ಗೆ ಏನಾದ್ರು ನಮ್ಮ ಕ್ಷೇತ್ರಕ್ಕೆ ಕೇಳೋಣ, ತಗೊಂಡು ಹೋಗೋಣ, ನಮ್ಮನ್ನು ಗೆಲ್ಸಿದ್ದಕ್ಕಾದ್ರೂ ಅದೊಂದು ಋಣ ತೀರ್ಸೋಣ ಅನ್ನೋದೇ ಇಲ್ವಲ್ಲ. ಋಣ ಸಂದಾಯದ ಮಾತೇ ಇಲ್ಲ ಬಿಡಿ ನಿಮ್ಗಳ ಜೀವಮಾನದಲ್ಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.